ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಸಿಟಿ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಟಾಪ್ 30 ಕರೆಂಟ್ ಅಫೇರ್ಸ್ಗಳನ್ನು ನೋಡ್ತಾ ಹೋಗೋಣ. ನಮ್ಮ ಆಗಸ್ಟ್ 2ನೇ ತಾರೀಕಿನ ನಡೀತಕ್ಕಂಥ PC ಎಕ್ಸಾಮ್ ಅನ್ನ ಗಮನದಲ್ಲಿಟ್ಕೊಂಡು ಆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮುಖ 30 ಪ್ರಚಲಿತ ಘಟನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥದ್ದು. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಮತ್ತಷ್ಟು ತಡ ಮಾಡಲಾರದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲೇ ಪ್ರಶ್ನೆ ನೋಡ್ಬೋದು ಸ್ನೇಹಿತರೆ. ಇತ್ತೀಚೆಗೆ 2026ರಲ್ಲಿ ಯಾವ ಭಾರತೀಯ ರಾಜ್ಯವು ತನ್ನದೇ ಆದ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ಅಧಿಕೃತವಾಗಿ ಅಂಗೀಕರಿಸಲಾಯಿತು? ಆಪ್ಷನ್ಸ್: ಉತ್ತರಾಖಂಡ, ಗುಜರಾತ್, ಗೋವಾ ಮತ್ತೆ ಉತ್ತರ ಪ್ರದೇಶ್. ಒಂದು ಪಾಯಿಂಟ್ ಕ್ಲಿಯರ್ ಇಲ್ಲಿ, ಫಸ್ಟ್ ಟೈಮ್ ಎಕ್ಸೆಪ್ಟ್ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಉತ್ತರಾಖಂಡ. ಸದ್ಯಕ್ಕೆ ಇದನ್ನ ಎಕ್ಸೆಪ್ಟ್ ಮಾಡಿರ್ತಕ್ಕಂಥದ್ದು ಯಾವುದು ಅಂತ ನೋಡ್ತಾ ಹೋದ್ರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 2 ಗುಜರಾತ್. ಉತ್ತರಾಖಂಡದ ನಂತರ ಗುಜರಾತ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಿಲ್ ಅನ್ನು ಅಂಗೀಕರಿಸಿದೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ನ ಬಗ್ಗೆ ಮಾತಾಡ್ತಕ್ಕಂಥ ಆರ್ಟಿಕಲ್ ಯಾವುದು? ಎಸ್, ಆರ್ಟಿಕಲ್ 44 ನಮಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ನ ಬಗ್ಗೆ ತಿಳಿಸ್ಕೊಡ್ತದೆ. ಮುಂದಿನ ಪ್ರಶ್ನೆ. ಕೇಂದ್ರ ಸರ್ಕಾರವು ಜುಲೈ 1, 2026ರಿಂದ ಹಳೆಯ ಗ್ರಾಮೀಣ ಉದ್ಯೋಗ ಚೌಕಟ್ಟುಗಳನ್ನು ಬದಲಾಯಿಸಲು ಯಾವ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿಕೊಂಡಿದೆ? ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಆಪ್ಷನ್ಸ್ ಬಂದ್ಬಿಟ್ಟು GRAM ಯೋಜನೆ, PM ಕಿಸಾನ್ ಯೋಜನೆ, ಗ್ರಾಮೀಣ ಉದ್ಯೋಗ ಯೋಜನೆ, ಹಾಗೆ ಕೊನೆಯದಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 1. ಓಕೆ, VBGRAM ಯೋಜನೆ. ಸೊ ಏನಪ್ಪಾ ಹಿಂಗಂದ್ರೆ ಫುಲ್ ಫಾರ್ಮ್ ಕೇಳಬಹುದು: ವೀಕ್ಷಿತ್ ಭಾರತ್ ರೋಜ್ಗಾರ್ ಮತ್ತು ಅಜೀವಿಕ ಮಿಷನ್ ಗ್ರಾಮೀಣಕ್ಕಾಗಿ ಗ್ಯಾರಂಟಿ. ಓಕೆ, ಜುಲೈ 1, 2026ರಿಂದ ನಮ್ಮ ಈ ಮಹಾತ್ಮ ಗಾಂಧಿ ನರೇಗಾ ಅಂತ ಏನಿರ್ತಾರ ಅದರ ಬದಲಿಗೆ ರಾಷ್ಟ್ರವ್ಯಾಪಿ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮವನ್ನ ಈ ರೀತಿಯಾಗಿ ಹೆಸರಿಸಲಾಗಿದೆ. ಇದು ಗ್ರಾಮೀಣ ಕುಟುಂಬಕ್ಕೆ ಪ್ರಮುಖವಾಗಿ 125 ದಿನಗಳ ಖಾತರಿ ಕೂಲಿ ಕೆಲಸವನ್ನ ಒದಗಿಸಿಕೊಡ್ತದ. ಇದರಲ್ಲಿ 60%, 40% ಅಂತ ಡಿವೈಡ್ ಆಗ್ತದೆ. 60% ಅಂತ ಬಂದಾಗ ಕೇಂದ್ರ, ಹಾಗೆ 40% ಅಂತ ಬಂದಾಗ ರಾಜ್ಯ ನಿಧಿ. ಸೊ ಗೊತ್ತಿರಲಿ, ಒಟ್ಟು ದಿನಗಳು 125, ಇದು ಪರ್ಸೆಂಟೇಜ್, ಹಾಗೆ ಅದೊಂದು ಯೋಜನೆ ಹೆಸರು ಬಂದ್ಬಿಟ್ಟು VBGRAM. ಸರಿನಾ? ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ 2. ಮುಂದಿನ ಪ್ರಶ್ನೆ. ಭಾರತದ ಮೊದಲ ಸಂಪೂರ್ಣ ಕಾಗದ ರಹಿತ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿದ ಹೆಗ್ಗಳಿಕೆಗೆ ಪಾತ್ರವಾದ ರಾಜ್ಯ ಯಾವುದು? ವೆರಿ ಇಂಪಾರ್ಟೆಂಟ್. ಸೊ ಕೇಳಬಹುದು: ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತೆ ಮಹಾರಾಷ್ಟ್ರ. ಸೊ ಕಂಪ್ಲೀಟ್ ಆಗಿ ರೈಟ್ ಪೇಪರ್ಲೆಸ್ ಆಗಿ ಮಾಡ್ತಕ್ಕಂಥ ಒಂದು ಕಾನೂನ ತಂದಿರತಕ್ಕಂಥದ್ದು ಯಾವುದು? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕೇರಳ. ತಂತ್ರಜ್ಞಾನದ ಬಳಕೆಯಲ್ಲಿ ಮುಂಚೂಣಿಯಲ್ಲಿ ಇರತಕ್ಕಂಥ ಕೇರಳ ರಾಜ್ಯವು ತನ್ನ ಇಡೀ ನ್ಯಾಯಾಂಗ ವ್ಯವಸ್ಥೆಯನ್ನ ಡಿಜಿಟಲೀಕರಣಗೊಳಿಸಿದೆ. ಓಕೆ, ಸಂಪೂರ್ಣವಾದ ಕಾಗದ ರಹಿತ ರಾಜ್ಯವನ್ನಾಗಿ ಮಾಡಿರ್ತಕ್ಕಂಥದ್ದು. ಸರಿಯಾದ ಉತ್ತರ ಆಪ್ಷನ್ 3. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಸಾರ್ವಜನಿಕ ವಲಯದ ಉದ್ಯಮವು ಭಾರತದ 28ನೆಯ ನವರತ್ನ ಕಂಪನಿಯನ್ನಾಗಿ ಮಾನ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್. 28ನೆಯ ನವರತ್ನವನ್ನಾಗಿ. ಆಪ್ಷನ್ಸ್: ಚೆನ್ನೈ ಪೆಟ್ರೋಲ್ ಕಾರ್ಪೊರೇಷನ್ ಲಿಮಿಟೆಡ್, ಹಿಂದೂಸ್ತಾನ್ ಕಾಫರ್, ಮಹಾರಾಷ್ಟ್ರ ಗ್ಯಾಸ್ ಲಿಮಿಟೆಡ್, ಅಂಡ್ ಫೈನಲಿ ಮಂಗಳೂರು ರಿಫೈನರಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಈ ಕಂಪನಿಗೆ ಇತ್ತೀಚೆಗೆ ಮಹತ್ವದ ನವರತ್ನ ಸ್ಥಾನಮಾನವನ್ನು ನೀಡಲಾಗಿದ್ದು ಇದು ಭಾರತದ 28ನೆಯ CPSE ಕಂಪನಿಯಾಗಿದೆ. ಇದು ಸಪೋಸ್ ನಿಮಗೆ ಎಕನಾಮಿಕ್ಸ್ ಅಲ್ಲಿ ಕೇಳಬೇಕಂದ್ರೆ ಈ ಒಂದು ಪ್ರಶ್ನೆನವರು ಟಾರ್ಗೆಟ್ ಮಾಡಿ ಕೇಳಬಹುದು. ಇತ್ತೀಚೆಗೆ ಯಾವ ಸಾರ್ವಜನಿಕ ವಲಯದ ಉದ್ಯಮವು ಭಾರತದ 28ನೆಯ ನವರತ್ನವಾಗಿ ಗುರುತಿಸಿಕೊಂಡಿದೆ? ಚೆನ್ನೈ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಮುಂದಿನ ಪ್ರಶ್ನೆ. 2026ರ ಚಳಿಗಾಲದ ಒಲಿಂಪಿಕ್ಸ್ ಕ್ರೀಡಾಕೂಟವು ಎಲ್ಲಿ ಆಯೋಜನೆಗೊಂಡಿತ್ತು? ಆಪ್ಷನ್ಸ್ ರೈಟ್: ಮಿಲನ್ ಕಾರ್ಟಿನಾ ಇಟಲಿ, ಬೀಜಿಂಗ್ ಚೀನಾ, ಹಾಗೆ ವ್ಯಾಂಕೋವರ್ ಕೆನಡಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮಿಲನ್ ಕಾರ್ಟಿನಾ ಇಟಲಿ. 2026ರ ಚಳಿಗಾಲದ ಒಲಿಂಪಿಕ್ಸ್ ಕ್ರೀಡಾಕೂಟವು ಇಟಲಿಯ ಮಿಲನ್ ಮತ್ತು ಕಾರ್ಟಿನಾ ನಗರಗಳಲ್ಲಿ ಯಶಸ್ವಿಯಾಗಿ ಆಯೋಜನೆಗೊಂಡಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ. ಸಾರ್ವಜನಿಕ ಪರೀಕ್ಷೆಗಳಲ್ಲಿನ ಅಕ್ರಮಗಳು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಜಾರಿಗೆ ತರಲಾದ ಮಸೂದೆ ಯಾವುದು? ಆಂಟಿ ಪೇಪರ್ ಲೀಕ್ ಬಿಲ್ 2026, ನ್ಯಾಷನಲ್ ಎಕ್ಸಾಮ್ ಆಕ್ಟ್, ಪರೀಕ್ಷಾ ನಿಯಂತ್ರಣ ಕಾಯ್ದೆ, ಹಾಗೆ 4ನೇದಾಗಿ ಡಿಜಿಟಲ್ ಪರೀಕ್ಷಾ ಬಿಲ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಆಂಟಿ ಪೇಪರ್ ಲೀಕ್ ಬಿಲ್. ರೈಟ್, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾರದರ್ಶಕತೆಯನ್ನು ತರುವ ಉದ್ದೇಶದಿಂದ ಮತ್ತು ಪತ್ರಿಕೆ ಸೋರಿಕೆ ಮಾಡುವವರ ವಿರುದ್ಧ ಕಠಿಣವಾದ ಶಿಕ್ಷೆಯನ್ನು ವಿಧಿಸುವ ಸಲುವಾಗಿ ಈ ಒಂದು ಕಾಯ್ದೆಯನ್ನು ತರಲಾಗಿದೆ, ಆಂಟಿ ಪೇಪರ್ ಲೀಕ್. ನೆಕ್ಸ್ಟ್,
ನಾಸಾದ ಐತಿಹಾಸಿಕ ಆರ್ಟೆಮಿಸ್ 2 ಕಾರ್ಯಾಚರಣೆಯ ಪ್ರಮುಖ ಹೆಗ್ಗಳಿಕೆ ಏನು ಅಂತ ಕೇಳ್ತಾ ಇದ್ದಾರೆ. ಮಂಗಳ ಗ್ರಹಕ್ಕೆ ಮಾನವನನ್ನು ಕಳುಹಿಸುವುದು, ಚಂದ್ರನ ಕಕ್ಷೆಗೆ ಮೊದಲ ಮಹಿಳಾ ಗಗನಯಾತ್ರಿಯನ್ನು ಕಳಿಸುವುದು, ಸೂರ್ಯನ ಅಧ್ಯಯನ ಮಾಡುವುದು, ಹಾಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ವಿಸ್ತರಣೆಯನ್ನು ಮಾಡುವುದು. ಏನಪ್ಪ ಪ್ರಮುಖವಾಗಿ ಈ ಆರ್ಟೆಮಿಸ್ 2 ದ ಉದ್ದೇಶ? ನೋಡಿ, ಚಂದ್ರನ ಕಕ್ಷೆಗೆ ಮಾನವನನ್ನು ಕಳುಹಿಸುವ ಐತಿಹಾಸಿಕ ಮೈಲುಗಲ್ಲನ್ನು ಹೊಂದಿರತಕ್ಕಂಥದ್ದು. ಚಂದ್ರನ ಕಕ್ಷೆಗೆ ಮಾನವರನ್ನ ಕಳಿಸ್ತಕ್ಕಂಥದ್ದು. ಸರಿಯಾದ ಉತ್ತರ ಆಪ್ಷನ್ ಬಿ, ಮಹಿಳಾ ಗಗನಯಾತ್ರಿ. ಪ್ರಮುಖವಾಗಿ ಚಂದ್ರನ ಕಕ್ಷೆಗೆ ಮೊದಲ ಮಹಿಳಾ ಗಗನಯಾತ್ರಿಯನ್ನು ಕಳಿಸ್ತಕ್ಕಂಥದ್ದು. ಉತ್ತರ ಆಪ್ಷನ್ 2, ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅದರ ಹೆಸರು ಕೇಳಬಹುದು ಇದನ್ನ, ಆರ್ಟಿಮಿಸ್ 2. ರೈಟ್. ನೆಕ್ಸ್ಟ್, ಯಾವ ದೇಶವು ಜಗತ್ತಿನಲ್ಲೇ ಮೊದಲ ಬಾರಿಗೆ ಸಮಗ್ರ ಎಐ ಬೇಸಿಕ್ ಆಕ್ಟ್ ಅನ್ನು ಕಾನೂನಾಗಿ ತಂದಿದೆ? ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಈ ಕೃತಕ ಬುದ್ಧಿಮತ್ತೆಯನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದನ್ನು ತಡೆಯುವ ಸಲುವಾಗಿ ವಿಶ್ವದ ಮೊದಲ ಎಐ ಬೇಸಿಕ್ ಆಕ್ಟ್ ಅನ್ನು ಜಾರಿಗೆ ತಂದಿರತಕ್ಕಂಥದ್ದು ಯಾವುದು ಅಂತ ಕೇಳಬಹುದು. ಸರಿಯಾದ ಉತ್ತರ ಆಪ್ಷನ್ 3, ಯುರೋಪಿಯನ್ ಯೂನಿಯನ್ ಹಾಗೂ ಜಾಗತಿಕ ಪ್ರಮುಖ ಒಕ್ಕೂಟ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗ್ತದೆ. ಇವನ್ ಸೌತ್ ಕೊರಿಯಾ ಅಂತ ಕೂಡ ಕೇಳಬಹುದು ಎಕ್ಸಾಮ್ ಅಲ್ಲಿ, ಅದನ್ನು ಕೂಡ ನೆನಪಿಟ್ಟುಕೊಳ್ಳಿ. ಇವನ್ ಸೌತ್ ಕೊರಿಯಾ ಕೂಡ ಮೊದಲಾಗಿ ಬಂದಿರತಕ್ಕಂಥದ್ದು ಎಐ ಬೇಸಿಕ್ ಆಕ್ಟ್ ಅಂತ ಬಂದಾಗ. ಭಾರತದ ಮೊದಲ ಸಂಪೂರ್ಣ ಕಾರ್ಯಕಾರಿ ರಿಂಗ್ ಮೆಟ್ರೋ ವ್ಯವಸ್ಥೆಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ದೆಹಲಿ, ಬೆಂಗಳೂರು, ಕೋಲ್ಕತ್ತಾ, ಚೆನ್ನೈ. ದೆಹಲಿಯಲ್ಲಿ ಆರಂಭಗೊಳಿಸಲಾಯಿತು. ನೆಕ್ಸ್ಟ್, ರಾಜ್ಯಸಭೆಯಲ್ಲಿ ಅಂಗೀಕರಿಸಲಾದ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಮಸೂದೆಯನ್ನ 2026 ಪ್ರಕಾರ ಯಾವುದನ್ನು ಅವಮಾನಿಸುವುದು ಕಾನೂನು ಬಾಹಿರವಾಗಿದೆ? ರಾಜ್ಯಸಭೆಯಲ್ಲಿ ಅಂಗೀಕರಿಸಲಾದ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಮಸೂದೆ 2026 ಪ್ರಕಾರ ಯಾವುದು ಅವಮಾನವಂತ ಮಾಡ್ತಾರ? ಒಂದೇ ಮಾತರಂ, ರಾಷ್ಟ್ರಧ್ವಜದ ಬಣ್ಣಗಳು, ರಾಷ್ಟ್ರೀಯ ಲಾಂಛನ, ಹಾಗೆ ರಾಷ್ಟ್ರಪತಿಯ ಭವನ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆಯು ತಿದ್ದುಪಡಿಯ ಮೂಲಕ ಒಂದೇ ಮಾತರಂ ಗೀತೆಗೆ ಬಹಿರಂಗವಾಗಿ ಅವಮಾನ ಮಾಡುವುದನ್ನು ಕಠಿಣ ಅಪರಾಧ ಎಂದು ಘೋಷಣೆ ಮಾಡಿದೆ. ಒಂದೇ ಮಾತರಂ ಗೀತೆಗೆ ಅವಮಾನವನ್ನು ಮಾಡುವುದು ಕಠಿಣ ಅಪರಾಧ ಎಂದು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಭಾರತೀಯ ನೌಕಾಪಡೆಯ 9 ಮಹಿಳಾ ಅಧಿಕಾರಿಗಳು ಯಶಸ್ವಿಯಾಗಿ ಪೂರ್ಣಗೊಳಿಸಿರ್ತಕ್ಕಂಥ ಟ್ರೈಸೇವಾ ಮಹಿಳಾ ನೌಕಾಯಾನದ ಹೆಸರೇನು? ಸಾಗರ ಪರಿಕ್ರಮ್, ಸಮುದ್ರ ಪ್ರದಕ್ಷಿಣೆ, ನವಿಕಾ ಸಾಗರ ಪರಿಕ್ರಮ್, ಜಲ ಪ್ರದಕ್ಷಿಣೆ. ಸರಿಯಾದ ಉತ್ತರ ಆಪ್ಷನ್ 2, ಸಮುದ್ರ ಪ್ರದಕ್ಷಿಣೆ. ಓಕೆ, ಭಾರತೀಯ ನೌಕಾಪಡೆಯ ಮಹಿಳಾ ಅಧಿಕಾರಿಗಳು ಜಾಗತಿಕ ಮಟ್ಟದಲ್ಲಿ ಸಾಗರಯಾನವನ್ನು ಕೈಗೊಂಡು ಸಾಹಸ ಮಾಡಿರೋದಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಹೆಸರು ಏನಪ್ಪಾ ಅಂದ್ರೆ ಸಮುದ್ರ ಪ್ರದಕ್ಷಿಣೆ. ನೆಕ್ಸ್ಟ್, ಇಸ್ರೋ ತನ್ನ ಮುಂಬರುವ ಚಂದ್ರನ ಸ್ಯಾಂಪಲ್ ರಿಟರ್ನ್ ಕಾರ್ಯಾಚರಣೆಗಾಗಿ ಸೈಟ್ ನಿರ್ದೇಶಾಂಕಗಳನ್ನು ಅಂತಿಮಗೊಳಿಸಿದ ಮಿಷನ್ ಯಾವುದು? ಓಕೆ, ಸರಿಯಾದ ಉತ್ತರ ಆಪ್ಷನ್ ಬಿ, ಚಂದ್ರಯಾನ 4. ಇಸ್ರೋ ಚಂದ್ರನಿಂದ ಮಣ್ಣಿನ ಮಾದರಿಗಳನ್ನ ತರಲು ಆಯೋಜಿಸಿರುವ ಮುಂದಿನ ಮಿಷನ್ ಯಾವ್ದಪ್ಪ ಅಂದ್ರೆ ಚಂದ್ರಯಾನ 4. ಸ್ಯಾಂಪಲ್ ರಿಟರ್ನ್ ಕಾರ್ಯಾಚರಣೆ ಸೈಟ್ ಏನಾದ್ರ ಹೆಸರ? ಚಂದ್ರಯಾನ 4. ಇತ್ತೀಚೆಗೆ ಗ್ರಾಫಿನ್ ಸಂಶೋಧನೆ ಮತ್ತು ವಾಣಿಜ್ಯ ಉತ್ಪಾದನೆಯನ್ನು ಗುರಿಯಾಗಿಸಿಕೊಂಡು ಮೊದಲ ಬಾರಿಗೆ ಪ್ರತ್ಯೇಕ ನೀತಿಯನ್ನು ತಂದ ಭಾರತೀಯ ರಾಜ್ಯ ಯಾವುದು? ಆಪ್ಷನ್ ಬಿ, ಸರಿಯಾದ ಉತ್ತರ ಕೇರಳ. ಭವಿಷ್ಯದ ಅದ್ಭುತ ವಸ್ತು ಎನಿಸಿಕೊಂಡಿರ್ತಕ್ಕಂಥ ಗ್ರಾಫಿನ್ ಇದರ ಒಂದು ಸಂಶೋಧನೆಗಾಗಿ ಪ್ರತ್ಯೇಕ ಕೈಗಾರಿಕಾ ನೀತಿಯನ್ನು ರೂಪಿಸಿರ್ತಕ್ಕಂಥ ಮೊದಲ ರಾಜ್ಯ ಕೇರಳ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ನಲ್ಲಿ 500 ಸಿಂಗಲ್ಸ್ ವೃತ್ತಿಜೀವನದ ಗೆಲುವುಗಳನ್ನು ಸಾಧಿಸಿದ ಮೊದಲ ಭಾರತೀಯ ಸೆಟ್ಲರ್ ಯಾರು? ಪ್ರಕಾಶ್ ಪಡುಕೋನೆ, ಪಿ.ವಿ. ಸಿಂಧು, ಲಕ್ಷ್ಯ ಸೇನ್, ಹಾಗೆ ಕದಂಬಿ ಶ್ರೀಕಾಂತ್. ಭಾರತದ ತಾರಾ ಬ್ಯಾಡ್ಮಿಂಟನ್ ಆಟಗಾರ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 500 ವೃತ್ತಿಜೀವನದ ಗೆಲುವುಗಳನ್ನು ದಾಟಿದ್ದಾರೆ. ಯಾರಪ್ಪ? ಪಿ.ವಿ. ಸಿಂಧು. ಪಿ.ವಿ. ಸಿಂಧು ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಬಿ. ನೆಕ್ಸ್ಟ್, ಜಾಗತಿಕ ವರದಿಗಳ ಪ್ರಕಾರ ಆಂಟಿ ಕಾಂಪಿಟೇಟಿವ್ ಮಾರುಕಟ್ಟೆ ಸುಧಾರಣೆಗಳಲ್ಲಿ ಭಾರತವು ಎಷ್ಟು ಶ್ರೇಯಾಂಕಕ್ಕೆ ಏರಿದೆ? ಭಾರತವು ತನ್ನ ಮಾರುಕಟ್ಟೆಯ ಸುಧಾರಣೆಗಳಿಂದಾಗಿ ಸುಲಭ ವ್ಯಾಪಾರ ನಿರ್ವಹಣೆಯಲ್ಲಿ ದೊಡ್ಡದೊಂದು ಜಿಗಿತವನ್ನು ಕಂಡಿರ್ತಕ್ಕಂಥದ್ದು 82ನೇ ಸ್ಥಾನದಿಂದ 57ನೇ ಸ್ಥಾನಕ್ಕೆ ಜಂಪ್ ಆಗಿದೆ. ಎಲ್ಲಿಂದ ಎಲ್ಲಿಗೆ? 82ನೇ ಸ್ಥಾನದಿಂದ 57ನೇ ಸ್ಥಾನಕ್ಕೆ. ಯಾವುದರಲ್ಲಿ? ಈಸ್ ಆಫ್ ಡೂಯಿಂಗ್ ಬಿಸಿನೆಸ್. ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ನಲ್ಲಿ. ನೆಕ್ಸ್ಟ್, 2026ರ ಬಜೆಟ್ನಲ್ಲಿ ಮೂಲ ಸೌಕರ್ಯ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗಾಗಿ ಜಿಡಿಪಿಯ ಎಷ್ಟು ಶೇಕಡಾವನ್ನು ಮೀಸಲಿಡಲಾಗಿದೆ?
ಆಪ್ಷನ್ಸ್ ಎ 4.5, 3.1, 11.1% and 7.5%. ಸೊ ಹಿಂದಿನ ಬಂಡವಾಳ ವೆಚ್ಚವನ್ನ ಮುಂದೂಡಿಕೆ ಮಾಡಿರ್ತಕ್ಕಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಎಷ್ಟು ಇಟ್ಟಿದಾರಪ್ಪ ಅಂದ್ರೆ 11.1%. ಭಾರತ. ನೆಕ್ಸ್ಟ್, ನೀತಿ ಆಯೋಗ ಬಿಡುಗಡೆ ಮಾಡಿದ ಇತ್ತೀಚಿನ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಾಂಕದಲ್ಲಿ ಯಾವ ರಾಜ್ಯವು ಮೊದಲನೇ ಸ್ಥಾನದಲ್ಲಿದೆ? ವೆರಿ ವೆರಿ ಇಂಪಾರ್ಟೆಂಟ್, ಸೂಪರ್ ಇಂಪಾರ್ಟೆಂಟ್, ಕೇಳಬಹುದು. ಯಾವುದರಲ್ಲಿ? ನಮ್ಮ ನೀತಿ ಆಯೋಗ ಬಿಡುಗಡೆ ಮಾಡ್ತಕ್ಕಂಥ SDG ಸುಸ್ಥಿರ ಅಭಿವೃದ್ಧಿ ಗುರಿ. ಆಪ್ಷನ್ಸ್ ಬಂದ್ಬಿಟ್ಟು ಹಿಮಾಚಲ್, ಕೇರಳ, ತಮಿಳುನಾಡು ಮತ್ತೆ ಗೋವಾ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕೇರಳ. ಆರೋಗ್ಯ, ಶಿಕ್ಷಣ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಉತ್ತಮ ಸಾಧನೆಯನ್ನು ತೋರಿರುವ ಕೇರಳ ರಾಜ್ಯಕ್ಕೆ ಮತ್ತೊಮ್ಮೆ SDA ಸೂಚ್ಯಾಂಕದಲ್ಲಿ ಅಗ್ರಸ್ಥಾನ ಸಿಕ್ಕಿದೆ. ಸೊ ಇದನ್ನ ರಿಪೋರ್ಟ್ ಇದನ್ನ ಮಾಡೋರು ಯಾರಪ್ಪ? ನೀತಿ ಆಯೋಗದವರು. ನೆಕ್ಸ್ಟ್, ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಲಡ್ಲಿ ಬೆಹನಾ ಮಾದರಿಯ ಹೊಸ ಆರ್ಥಿಕ ನೆರವು ಯೋಜನೆಯನ್ನು ವಿಸ್ತರಿಸಿದೆ? ಮಧ್ಯಪ್ರದೇಶ್, ರಾಜಸ್ಥಾನ್, ಬಿಹಾರ್ ಮತ್ತು ಒಡಿಶಾ. ನೋಡಿ, ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿ ತರಲಾಗಿರ್ತಕ್ಕಂಥ ಒಂದು ಪ್ರಮುಖವಾದ ಯೋಜನೆ ಇದು, ಲಡ್ಲಿ ಬೆಹನಾ. ಸೊ ಯಾವ ಒಂದು ರಾಜ್ಯದಲ್ಲಿ? ಆಪ್ಷನ್ ಎ ಮಧ್ಯಪ್ರದೇಶದಲ್ಲಿ ಬಂದಿರತಕ್ಕಂಥದ್ದು. ಏನಕ್ಕೋಸ್ಕರ? ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿ. ನೆಕ್ಸ್ಟ್, ಭಾರತದ ಮೊದಲ ಬುಲೆಟ್ ಟ್ರೈನ್ ಯೋಜನೆಯ ಮೊದಲ ಹಂತದ ಪ್ರಾಯೋಗಿಕವಾಗಿ ಚಾಲನೆಯನ್ನು 2026ರಲ್ಲಿ ಯಾವ 2 ನಗರಗಳ ನಡುವೆ ಯೋಜಿಸಲಾಗಿದೆ? ಮುಂಬೈ ಪುಣೆ, ಸೂರತ್ ಬಿಲಿಮೊರಾ, ದೆಹಲಿ ಆಗ್ರಾ ಮತ್ತೆ ಬೆಂಗಳೂರು ಮೈಸೂರು. ಸೊ ಇದು ಬಂದ್ಬಿಟ್ಟು ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಅಡಿಯಲ್ಲಿ ಮೊದಲ ಪ್ರಾಯೋಗಿಕ ಓಟವನ್ನ ಸೂರತ್ ಅಲ್ಲಿಂದ ಆರಂಭಗೊಂಡು ಬಿಲಿಮೊರಾ ತನಕ. ಸೊ ಹಾಗಾದ್ರೆ ಸರಿ ಉತ್ತರ ಆಪ್ಷನ್ 2 ಬುಲೆಟ್ ಟ್ರೈನ್ ಅನ್ನ ಪ್ರಾಯೋಗಿಕವಾಗಿ ಆರಂಭಿಸ್ತಕ್ಕಂಥದ್ದು. 2026ರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಭಾರತದ ಪಾಸ್ಪೋರ್ಟ್ ಸ್ಥಾನ ಎಷ್ಟು? ಭಾರತ ಪಡೆದುಕೊಂಡಿರ್ತಕ್ಕಂಥ ಸ್ಥಾನ ಎಷ್ಟು? 80, 85, 82, 79. ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ಆನ್ಲೈನ್ ವಂಚನೆಗಳನ್ನು ತಡೆಯಲು ಯಾವ ಒಂದು ಹೊಸ ಪ್ಲಾಟ್ಫಾರ್ಮ್ ಅನ್ನು ಕಡ್ಡಾಯಗೊಳಿಸಿದೆ? ಡಿಜಿಟಲ್ ಕವಚ, ಫ್ರಾಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಸುರಕ್ಷಾ ಪೇ, RBI ಗಾರ್ಡ್. ಸರಿಯಾದ ಉತ್ತರ ಆಪ್ಷನ್ ಎ ಡಿಜಿಟಲ್ ಕವಚ. ಬ್ಯಾಂಕಿಂಗ್ ವಂಚನೆಗಳನ್ನ ಮತ್ತು ಸೈಬರ್ ಅಪರಾಧಗಳನ್ನ ಗ್ರಾಹಕರನ್ನ ರಕ್ಷಿಸಲು ಈ ಒಂದು ಪ್ರಮುಖ 2ರಿಂದ, ಒಂದು ಬ್ಯಾಂಕಿಂಗ್ ವಂಚನೆ ಮತ್ತು ಸೈಬರ್ ಅಪರಾಧಗಳಿಂದ ರಕ್ಷಿಸುವ ಸಲುವಾಗಿ RBI ಅವರು ಡಿಜಿಟಲ್ ಕವಚ ಉಪಕ್ರಮವನ್ನು ಬಲಪಡಿಸಿದೆ. ವೆರಿ ಇಂಪಾರ್ಟೆಂಟ್, ಡಿಜಿಟಲ್ ಕವಚ. 2026ರ ವಿಶ್ವ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ನಲ್ಲಿ ಭಾರತದ ಸ್ಥಾನ ಎಷ್ಟಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳು ಎಲ್ಲವೂ ತಪ್ಪಾಗಿದ್ದಾವೆ. ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ 157. ನೆಕ್ಸ್ಟ್, ಭಾರತ ಸರ್ಕಾರವು ದೇಶವನ್ನು ಸಂಪೂರ್ಣವಾಗಿ ರೋಗ ಮುಕ್ತ, ಪ್ರಮುಖವಾಗಿ ಈ ಟ್ಯೂಬರ್ಕ್ಯುಲೋಸಿಸ್ ಇಂದ TB ಮುಕ್ತ ನಿಗದಿಪಡಿಸಲು ಯಾವ ಒಂದು ವರ್ಷದ ಗುರಿಯನ್ನು ಹೊಂದ್ಕೊಂಡಿದೆ? ಯಾವ ವರ್ಷದ ಒಳಗಡೆ ನಾವು ಕಂಪ್ಲೀಟ್ ಆಗಿ TB ಮುಕ್ತ ಆಗ್ತೀವಿ ಅಂತ ಹೇಳ್ಕೊಂಡಿದೆ? ಆಪ್ಷನ್ಸ್ 2025-26, 2030, 2028 ಹಾಗೆ 2047. ಸರಿಯಾದ ಉತ್ತರ ಆಪ್ಷನ್ ಎ 2025-2026. ಭಾರತವನ್ನ ಕ್ಷಯರೋಗ ಮುಕ್ತ ದೇಶವನ್ನಾಗಿ ಮಾಡಲು ಭಾರತ ಸರ್ಕಾರ ಈ ಗಡುವನ್ನು ಗುರಿಯಾಗಿಸಿಕೊಂಡಿದೆ. ಹಾಗೆ ಇತ್ತೀಚೆಗೆ ನಿಧನರಾಗಿರ್ತಕ್ಕಂಥ ಭಾರತೀಯ MS ಸ್ವಾಮಿನಾಥನ್ ಅವರು ಯಾವ ಕ್ರಾಂತಿಯ ಪಿತಾಮಹ? ಕೇಳಬಹುದು. ಇತ್ತೀಚೆಗೆ ನಿಧನರಾಗಿರ್ತಕ್ಕಂಥ ಇವರ ಬಗ್ಗೆ ಕೇಳಬಹುದು. ಇವರು ಯಾವುದಕ್ಕೆ ರಿಲೇಟೆಡ್ ಆಗಿದ್ದಾರೆ? ಶ್ವೇತ ಕ್ರಾಂತಿ, ಹಸಿರು ಕ್ರಾಂತಿ, ನೀಲಿ ಕ್ರಾಂತಿ ಮತ್ತೆ ಹಳದಿ ಕ್ರಾಂತಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಹಸಿರು ಕ್ರಾಂತಿ. ಹಸಿರು ಕ್ರಾಂತಿಯ ಪಿತಾಮಹ ಅಂತಾನೆ ನಾವು MS ಸ್ವಾಮಿನಾಥನ್ ಕರಿತೀವಿ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಕೊಡುಗೆನವನ್ನು ಕೊಟ್ಟಿರ್ತಕ್ಕಂಥದ್ದು ಅಪಾರ. ಸೊ ಅದಕ್ಕೋಸ್ಕರ ಅವರಿಗೆ ನಾವು ಪಿತಾಮಹ ಅಂತ ಕರೆಯೋದು. ಅವ್ರು ತೀರ್ಕೊಂಡಿದ್ದಾರೆ, ಸೊ ನೆನಪಿಟ್ಕೋಬೇಕು. ಭಾರತದ ಅತ್ಯುನ್ನತ ಕ್ರೀಡಾ ಗೌರವವಾದ ಮೇಜರ್ ಧ್ಯಾನ್ ಚಂದ್ ಖೇಲ ರತ್ನ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾವ ಒಂದು ಜೋಡಿಗೆ ನೀಡಿದೆ? ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ, ರೋಹನ್ ಬೋಪಣ್ಣ ಮತ್ತು ಯುಕಿ ಬಾಂಬ್ರಿ, ಸುನಿಲ್ ಛತ್ರಿ ಮತ್ತು ಬೈಜುಂಗ್ ಭೂಟಿಯಾ, ಮನು ಬಾಕರ್ ಮತ್ತೆ ನೀರಜ್ ಚೋಪ್ರಾ. ಸರಿಯಾದ ಉತ್ತರ ಆಪ್ಷನ್ ಎ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಅವರಿಗೆ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದು. ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ದೇಶ ಯಾವುದು? ಇದು 2025. ಕರೆಕ್ಷನ್ ಅನ್ನ ಮಾಡ್ಕೊಳ್ಳಿ ನೀವು.
ಆಪ್ಷನ್ಸ್ ನಾರ್ವೆ, ಫಿನ್ಲ್ಯಾಂಡ್, ಐಸ್ಲ್ಯಾಂಡ್ ಹಾಗೆ ಸ್ವೀಡನ್. ಜಾಗತಿಕ ಲಿಂಗ ಸಮಾನತೆಯಲ್ಲಿ ಐಸ್ಲ್ಯಾಂಡ್ ದೇಶವು ಸತತವಾಗಿ ವಿಶ್ವದ ಮೊದಲನೇ ಸ್ಥಾನವನ್ನು ಕಳೆದುಕೊಂಡಿರ್ತಕ್ಕಂಥದ್ದು. ಸರಿಯಾದ ಉತ್ತರ ಆಪ್ಷನ್ 3 ಐಸ್ಲ್ಯಾಂಡ್. ಕೇಂದ್ರ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯವು ಸೈಬರ್ ಸುರಕ್ಷತೆಗಾಗಿ ಪ್ರಾರಂಭಿಸಿರುವ ಹೊಸ ಅಭಿಯಾನದ ಹೆಸರು ಏನಾಗಿರುತ್ತದೆ? ಸೈಬರ್ ಸುರಕ್ಷಿತ ಭಾರತ, ಡಿಜಿಟಲ್ ಸುರಕ್ಷಾ, ಸೈಬರ್ ಕವಚ ಹಾಗೆ ಇ ಸುರಕ್ಷಾ. ಡಿಜಿಟಲ್ ಪಾವತಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ಅಭಿಯಾನವನ್ನ ಮಾಡ್ತಕ್ಕಂಥದ್ದು ಯಾರು? ಕೇಂದ್ರ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯ. ಯಾವುದಕ್ಕೋಸ್ಕರ? ಸೈಬರ್ ಸುರಕ್ಷತೆಗಾಗಿ. ಏನಪ್ಪಾ ಅದರ ಹೆಸರು? ಸೈಬರ್ ಸುರಕ್ಷಿತ್ ಭಾರತ್. ಸರಿಯಾದ ಉತ್ತರ ಆಪ್ಷನ್ ಎ, ಸೈಬರ್ ಸುರಕ್ಷಿತ್ ಭಾರತ್. ನೆಕ್ಸ್ಟ್, ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ, ಭಾರತದ ಯಾವ ನಗರವನ್ನ ಇತ್ತೀಚೆಗೆ ಯುನೆಸ್ಕೋ ಸಿಟಿ ಆಫ್ ಲಿಟರೇಚರ್ ಎಂದು ಘೋಷಿಸಲಾಗಿದೆ? ಸಿಟಿ ಆಫ್ ಲಿಟರೇಚರ್ ವೆರಿ ಇಂಪಾರ್ಟೆಂಟ್. ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಯುನೆಸ್ಕೋ ಯಾವ ಒಂದು ಏನಪ್ಪ ಜಾಗವನ್ನ, ಪ್ಲೇಸ್ ಅನ್ನ ಸಿಟಿ ಆಫ್ ಲಿಟರೇಚರ್ ಅಂತ ಘೋಷಿಸಿದೆ? ಕೋಜಿಕೋಡ್ ಕೇರಳ, ಗ್ವಾಲಿಯರ್ ಮಧ್ಯಪ್ರದೇಶ್, ವಾರಾಣಸಿ ಉತ್ತರ ಪ್ರದೇಶ್ ಹಾಗೆ ಜೈಪುರ್ ರಾಜಸ್ಥಾನ್. ಸರಿಯಾದ ಉತ್ತರ ಆಪ್ಷನ್ ಎ, ಕೇರಳದ ಕೋಜಿಕೋಡೆಯನ್ನ ಸಿಟಿ ಆಫ್ ಲಿಟರೇಚರ್ ಅಂತ ಘೋಷಣೆಯನ್ನ ಮಾಡಿರತಕ್ಕಂಥದ್ದು ಯಾವುದು? ಯುನೆಸ್ಕೋ. ಸೊ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಬಹುದು. ಸೊ ಇದಾಗಿತ್ತು ಇವತ್ತಿನ ಪ್ರಮುಖ ಟಾಪ್ 30 ಪ್ರಶ್ನೆಗಳು ನಮ್ಮ ಅಪ್ಕಮಿಂಗ್ PC ಎಕ್ಸಾಮ್ಗೋಸ್ಕರ. ಹೋಪ್ ನಿಮಗೆ ಪ್ರಶ್ನೆಗಳು ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆಗಿರ್ತದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಅಥವಾ ಕಂಟೆಂಟ್ ಅನ್ನ ತರ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಅಂಡ್ ಬೈ ಫಾರ್ ನೌ.